ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಈ ರೀತಿಯ ಕುಸುರೆಳ್ಳೇನಿರುತ್ತೆ, ಸಂಕ್ರಾಂತಿ ಕಾಳು ಅಂತಲೂ ಕರಿತೀವಲ್ಲ, ಅದನ್ನು ಬಳಸ್ಕೊಂಡು ಒಂದು ಸುಂದರವಾದ ಹಾರವನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಹಾರವನ್ನು ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನಿಲ್ಲಿ ಈ ರೀತಿಯ ಸಂಕ್ರಾಂತಿಯ ಕಾಳುಗಳನ್ನು ತೊಗೊಂಡಿದ್ದೀನಿ, ಮತ್ತು ಬಾಲ್ ಚೈನ್ ತೊಗೊಂಡಿದ್ದೀನಿ, ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ. ಫಸ್ಟು ನೋಡಿ, ಈ ರೀತಿಯ ಒಂದು ಕಾರ್ಡ್ಬೋರ್ಡ್ ಶೀಟ್ ಅಥವಾ A4 ಸೈಜು ಡ್ರಾಯಿಂಗ್ ಶೀಟ್ ಇರುತ್ತಲ್ಲ, ಅದನ್ನ ಈ ರೀತಿ ₹1 ಕಾಯಿನ್ ಸೈಜಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮಧ್ಯದಲ್ಲಿ ಗ್ಲೂ ಹಾಕ್ತಾಯಿದ್ದೀನಿ. ಗ್ಲೂ ಹಾಕಿಬಿಟ್ಟು ಈ ರೀತಿಯ ಫ್ಲವರ್ ಶೇಪ್ನ ಕುಂದನ್ನು ಸ್ಟಿಕ್ ಮಾಡ್ತಾಯಿದ್ದೀನಿ. ನಂತರ ಇದು ಸೆಂಟರಲ್ಲೇ ಬರಬೇಕು. ಹೀಗೆ ಇದ್ರ ಸುತ್ತಲೂ ಹೀಗೆ ಗಮ್ ಹಾಕ್ಕೋಬೇಕು. ಗಮ್ಮನ್ನ ಹಾಕ್ಕೊಂಡು ನಂತರ ಬಾಲ್ ಚೈನ್ನ ಸ್ಟಿಕ್ ಮಾಡ್ಕೋಬೇಕು. ಹೀಗೆ ಬಾಲ್ ಚೈನ್ ಎಕ್ಸ್ಟ್ರಾ ಅನಿಸಿದರೆ ಹೀಗೆ ಕಟ್ ಮಾಡಿಕೊಂಡು ಸ್ಟಿಕ್ ಮಾಡ್ಕೋಬೇಕು. ಹೀಗೆ ನಂತರ ಮತ್ತೆ ಗ್ಲೂನ ಹೀಗೆ ಹಾಕಿಬಿಟ್ಟು ಈ ಸಂಕ್ರಾಂತಿಯ ಕಾಳುಗಳನ್ನು ಹೀಗೆ ಸುತ್ತಲೂ ಸ್ಟಿಕ್ ಮಾಡ್ಕೋಬೇಕು. ನೋಡಿ, ಹೀಗೆ ನೋಡಿ, ಇಷ್ಟಾಯಿತು. ಇವಾಗ ಇದ್ರ ಸುತ್ತಲೂ ನಾನು ಸಂಕ್ರಾಂತಿ ಕಾಳು ಸ್ಟಿಕ್ ಮಾಡಿದ್ವಲ್ಲ, ಸಂಕ್ರಾಂತಿ ಕಾಳು ಸುತ್ತಲೂ ಗ್ಲೂನ ಹಾಕ್ಕೊಂಬಿಟ್ಟು ಈ ರೀತಿ ಬಾಲ್ ಚೈನ್ನ ನಿಧಾನಕ್ಕೆ ಸ್ಟಿಕ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇದೇ ರೀತಿಯಲ್ಲಿ ನಾನು ಮತ್ತೊಂದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು 10-15 ನಿಮಿಷ ಡ್ರೈ ಮಾಡ್ಕೊಳ್ಳೋಣ. ಈಗ ಸಂಕ್ರಾಂತಿಯ ಕಾಳು ಒಂದು, ನಂತರ ಈಗ ಒಂದು ಗೋಲ್ಡನ್ ಬೀಡ್, ಮತ್ತು ಸಂಕ್ರಾಂತಿಯ ಕಾಳು, ನೆಕ್ಸ್ಟು ಗೋಲ್ಡನ್ ಬೀಡ್. ಒಂದು ಕಾಳು ಒಂದು ಬೀಡು ಹಾಕ್ತಾ ಹೋಗಬೇಕು. ನೋಡಿ, ಈ ರೀತಿಯಲ್ಲಿ ಹಾಕ್ಕೋಬೇಕು. ನಾನು ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಟ್ಟು 25 ಕಾಳುಗಳನ್ನು ತಗೊಂಡು ಹಾಕ್ಕೋತಾ ಹೋಗ್ತಾ ಇದ್ದೀನಿ. ಈಗ ನೋಡಿ, ರೆಡಿಯಾಗಿದೆ. ಇದೇ ರೀತಿಯಲ್ಲಿ ನಾನು ಇನ್ನು 2 ಲೈನ್ ಸರವನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಈ ಪೆಂಡೆಂಟ್ ಥರ ಮಾಡಿದ್ವಲ್ಲ, ಅದಕ್ಕೆ ನಾನು ಗ್ಲೂನ ಹಾಕ್ತಾಯಿದ್ದೀನಿ. ಹೀಗೆ ಗ್ಲೂನ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಈ ದಾರ ಇರುತ್ತಲ್ಲ, 3 ದಾರವನ್ನು ಸಹ ಇದರ ಮೇಲ್ಗಡೆ ಹೀಗೆ ಸ್ಟಿಕ್ ಮಾಡ್ತಾಯಿದ್ದೀನಿ. ಸ್ಟಿಕ್ ಮಾಡಿಬಿಟ್ಟು
ನಂತರ ನೋಡಿ ಈ ರೀತಿಯ ಮತ್ತೊಂದು ಪೀಸ್ನ ತಗೊಂಡು ಹೀಗೆ ಪ್ರೆಸ್ ಮಾಡ್ಕೋತಾ ಇದ್ದೀನಿ. ಇದೇ ರೀತಿಯಲ್ಲಿ ಈ ಕಡೆನೂ ಸಹ ಮಾಡ್ತಾ ಇದ್ದೀನಿ. ಈಗ ನೋಡಿ ಈ ಮೇಲ್ಗಡೆ ಶೀಟ್ ಏನಿರುತ್ತಲ್ಲ ಅದನ್ನು ಸ್ವಲ್ಪ ಹೀಗೆ ಎತ್ತಿಬಿಟ್ಟು ಈ ರೀತಿಯ ಒಂದು ಗೋಲ್ಡನ್ ಕಲರ್ ಲೇಸ್ನ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ನಾನು. ಈ ಕಡೆನೂ ಅಷ್ಟೇ ಎರಡು ಸೇಮ್ ಸೈಜಿಗೆ ಕಟ್ ಮಾಡಿಕೊಂಡು ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ ಸರ ರೆಡಿಯಾಗಿದೆ. ಇದನ್ನು ನಾನು ಹಾಗೆ ಇಡ್ತಾ ಇದ್ದೀನಿ, ಯಾಕೆಂದರೆ ನಾವು ಗ್ಲೂ ಹಾಕಿರ್ತೀವಲ್ಲ ಅದು ನೀಟಾಗಿ ಡ್ರೈ ಆಗಬೇಕು. ಈಗ ಸರದ ಜೊತೆ ಒಂದು ಬಳೆಯನ್ನು ಸಹ ರೆಡಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ 2 ಗಾಜಿನ ಬಳೆಗಳನ್ನು ಸೇರಿಸ್ಕೊಂಡಿದ್ದೀನಿ ನಾನು. ಅಂದರೆ ಇದು ನನ್ನ ಹತ್ರ ಇರೋ ಬಳೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಚಿಕ್ಕ ಸೈಜಿನ ಮಕ್ಕಳ ಸೈಜಿಗೆ ಬಳೆಯನ್ನು ತೊಗೊಂಡ್ಬಿಟ್ಟು ಮಾಡ್ಕೋಬೋದು. ಈಗ ಇದ್ರ ಸುತ್ತಲೂ ಹೀಗೆ ಗ್ಲೂ ಹಾಕ್ಕೋಬೇಕು. ನಂತರ ಈ ಗೋಲ್ಡನ್ ಲೇಸ್ ಏನಿರುತ್ತೆ ಅದನ್ನು ನಾನು ಹೀಗೆ ಈ ಬಳೆಗೆ ಹಚ್ತಾ ಇದ್ದೀನಿ. ಗೋಲ್ಡನ್ ಲೇಸ್ ಇಲ್ಲ ಅಂದ ಪಕ್ಷದಲ್ಲಿ ನೀವು ಇದಕ್ಕೆ ಗೋಲ್ಡನ್ ಶೀಟು ಪೇಪರ್ ಏನು ಬರುತ್ತಲ್ಲ, ಗೋಲ್ಡನ್ ಕಲರ್ ಪೇಪರು, ಅದನ್ನು ಸಹ ಸ್ಟಿಕ್ ಮಾಡ್ಕೋಬೋದು. ಇದನ್ನು ಇವಾಗ ಕರೆಕ್ಟ್ ಸೈಜಿಗೆ ಕಟ್ ಮಾಡಿಕೊಂಡು ಸ್ಟಿಕ್ ಮಾಡ್ಕೋಬೇಕು. ನೋಡಿ ಇದನ್ನು ಕ್ಲೀನಾಗಿ ಡ್ರೈ ಮಾಡ್ಕೊಂಡಿದ್ದೀನಿ ನಾನು. ನಂತರ ಹೀಗೆ ಮಧ್ಯದಲ್ಲಿ ಗ್ಲೂ ಹಾಕ್ಕೋತಾ ಇದ್ದೀನಿ. ಹೀಗೆ ಗ್ಲೂ ಹಾಕ್ಕೊಂಡು ಸಂಕ್ರಾಂತಿಯ ಕಾಳೇನಿರತ್ತೆ ಅದನ್ನು ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಸುತ್ತಲೂ ಸ್ಟಿಕ್ ಮಾಡಿದ್ದೀನಿ. ನಂತರ ಈ ರೀತಿಯ ಸ್ವಲ್ಪ ದೊಡ್ಡ ಸೈಜಿನ ಬೀಡ್ಸ್, ಕಲರ್ ಬೀಡ್ಸ್ ತಗೊಂಡು ಮಧ್ಯದಲ್ಲಿ ಸ್ಟಿಕ್ ಮಾಡ್ಕೋಬೋದು. ನೋಡಿ ಈ ರೀತಿಯಲ್ಲಿ ರೆಡಿ ಮಾಡಿದ್ದೀನಿ. ಇದನ್ನು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡೋಣ. ನೋಡಿ ಈ ರೀತಿಯ ಗೋಲ್ಡನ್ ಲೇಸ್ಗೆ ಸಂಕ್ರಾಂತಿ ಕಾಳುಗಳು ಮತ್ತು ಈ ರೀತಿಯ ಕಲರ್ ಮಣಿಯನ್ನು ಹಚ್ಕೊಂಡಿದ್ದೀನಿ. ನಂತರ ನೋಡಿ ಮತ್ತೊಂದು ಈ ರೀತಿಯ ಪೆಂಡೆಂಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಹೀಗೆ ಗ್ಲೂನ ಹಚ್ಬಿಟ್ಟು ಈ ಪೆಂಡೆಂಟ್ನ ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ. ಇದನ್ನು ಡ್ರೈ ಆಗೋದಕ್ಕೆ ಬಿಡಬೇಕು. ಈಗ ನೋಡಿ ಸುಂದರವಾದ ನೆಕ್ಲೆಸ್ ಥರ ಸರ ಮತ್ತು ಬಳೆ ಮತ್ತು ಈ ರೀತಿಯ ಫೋರೆಡ್ಗೆ ಹಾಕುವಂಥ ಜ್ಯುವೆಲರಿಯನ್ನು ಸಹ ಮಾಡ್ಕೋಬೋದು. ಇಲ್ಲಿ ನೋಡಿ ಬಳೆಯನ್ನು ಮಾಡಿದ್ದೀನಲ್ಲ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಈ ರೀತಿಯ ಬಳೆಯನ್ನು ನೀವು ಇನ್ನೊಂದು ಸಹ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಸುಂದರವಾದ ಸರ, ಬಳೆ,
ಫೋರೆಡ್ ಜ್ಯುವೆಲರಿ ಎಲ್ಲವನ್ನೂ ಸಹ ಈ ರೀತಿಯ ಸಂಕ್ರಾಂತಿಯ ಕಾಳಿನಲ್ಲೇ ಮಾಡ್ಬೋದು. ನಮಗೆ ಬೇಕಾದಂತಹ ಬೀಡ್ಸ್ಗಳನ್ನು ಉಪಯೋಗಿಸ್ಕೋಬೋದು. ನೋಡಿ, ನಾನಿಲ್ಲಿ ಕುಂದನ್ನು ಯೂಸ್ ಮಾಡಿದ್ದೀನಿ. ಕುಂದನ್ ಮಧ್ಯ ಒಂದು ಗೋಲ್ಡನ್ ಬೀಡ್ಸ್ನು ಸಹ ಸ್ಟಿಕ್ ಮಾಡಿದ್ದೀನಿ. ಅದು ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ನೀವು ಸಹ ರೆಡಿ ಮಾಡಿ ನಿಮ್ಮ ಮನೆಯ ಮಕ್ಕಳಿಗೂ ಸಹ ಈ ಸಂಕ್ರಾಂತಿಯಲ್ಲಿ ಅಲಂಕರಿಸ್ತೀರಾ ಅಲ್ವಾ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.